श्री सच्चिदानंद यतिराजाय धीमते अद्वैतानंद तृप्ताय जीवन्मुक्ताय ते नमः। जीवन्मुक्ताय ते नमः। श्री गुरुभ्यो नमः। हरिः ओम्। अगजानन पद्मार्कम् गजाननमहर्निशम् अनेकदं तं भक्तानाम् एकदन्तमुपास्महे। देवानां च ऋषीणां च गुरुं काञ्चन सन्निभं बुद्धिभूतं त्रिलोकेशं तं नमामि बृहस्पतिं। गुरवे सर्वलोकानां भिषजे भवरोगिणां निधये सर्वविद्यानां दक्षिणामूर्तये नमः। श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करम्। शंकराचार्य सच्शिष्यं ज्ञानिराजं तपस्विनं नैष्कर्म्य सिद्धिकर्तारं सुरेश्वरमहं भजे। भारती करुणापात्रं भारती पदभूषणं भारती पदमारूढं भारती तीर्थमाश्रये। विद्या विनय संपन्नं वीतरागं विवेकिनं वन्दे वेदांत तत्त्वज्ञं विधुशेखर भारतीं। वन्दे तं सच्चिदानन्दं यतिवर्यं महामतिं वेद वेदांत सारज्ञं सद्गुरुं प्रणतोऽस्म्यहम्। श्री गुरुं प्रणतोऽस्म्यहम्। सदाहं सम्प्रदायज्ञं संयमीन्द्रं सदाश्रयं सद्गुरुं सच्चिदानन्दं सदाचारं समाश्रये। श्रीमच्छंकर भगवत पूज्य पाद महासद्गुरुभ्यो नमः। श्री श्री सच्चिदानंदेन्द्र सरस्वती सद्गुरु पादुकाभ्यां नमः। श्री श्री सुरेश्वराचार्य सद्गुरु पादुकाभ्यां नमः। नमो नमः सद्गुरु पादुकाभ्यां। भगवद्भक्तರು, ಮುಮುಕ್ಷ ಸಾಧಕರು, ತತ್ವ ಜಿಜ್ಞಾಸು ಸಾಧಕರು, ವೇದಾಂತಾರ್ಥ ಚಿಂತಕರು, ವೇದಾಂತಿಗಳು ಆಗಿರುವ ಆತ್ಮೀಯ
ಪ್ರೇಮಾತ್ಮ ಸ್ವರೂಪಿಗಳಾದ ತಮ್ಮೆಲ್ಲರಿಗೂ ಇಂದಿನ ಸುಪ್ರಭಾತವನ್ನು ಹೇಳುತ್ತಾ, ಇಂದು ಶ್ರೀ ಪರಂಪರಾಯ ಸಂವತ್ಸರದಲ್ಲಿ ಉತ್ತರಾಯಣ ಗ್ರೀಷ್ಮ ಋತು ಅಧಿಕ ಜ್ಯೇಷ್ಠ ಮಾಸ ಶುಕ್ಲ ಪಕ್ಷ ಚತುರ್ಥಿ ಚೌತಿ 2026ನೇ ಇಸ್ವಿ ಮೇ ಮಾಹೆಯಲ್ಲಿ 20ನೇ ತಾರೀಖಿನ ಬುಧವಾರದ ಶುಭೋದಯವನ್ನು ತಮ್ಮೆಲ್ಲರಿಗೂ ಕೋರುತ್ತಾ, ಇಂದಿನ ನೈಷ್ಕರ್ಮ್ಯ ಸಿದ್ಧಿ ಬಾ ಶಬ್ದ ಕೇಳಿದ ಕೂಡಲೇ ನೈಷ್ಕರ್ಮ್ಯ ಸಿದ್ಧಿಂ ಪರಮಾಂ ಸನ್ಯಾಸೇನಾಧಿಗಚ್ಚತಿ ಗೀತಾಚಾರ್ಯನ ವಾಣಿ. ನೈಷ್ಕರ್ಮ್ಯ ಸಿದ್ಧಿ ಪ್ರವಚನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೇಮ ಪೂರ್ವಕವಾದ, ಆದರ ಪೂರ್ವಕವಾದ, ಹೃತ್ಪೂರ್ವಕವಾದ ಸುಸ್ವಾಗತ. ಓಂ ಖಾನಿಲಾಜ್ಞಬ್ಧರಿತ್ರ್ಯಂತಂ ಸೃಕ್ಫಣೀವೋದ್ಗತಂ ಯತಃ ಧ್ವಾಂತಚ್ಛಿದೇ ನಮಸ್ತಸ್ಮೈ ಹರಯೇ ಬುದ್ಧಿ ಸಾಕ್ಷಿಣೀ ಅಲಬ್ಧ್ವಾತಿಶಯಂ ಯಸ್ಮಾತ್ ವ್ಯಾವೃತ್ತಾಸ್ತಮಬಾಧಯಃ ಗರೀಯಸೇ ನಮಸ್ತಸ್ಮೈ ಅವಿದ್ಯಾಗ್ರಂಥಿಭೇದಿನಿ. ನಮೋ ನಮಃ ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರು ಪಾದುಕಾಭ್ಯಾಂ. ನೈಷ್ಕರ್ಮ್ಯ ಸಿದ್ಧಿಯಲ್ಲಿ 3ನೇ ಅಧ್ಯಾಯ 32ನೇ ಶ್ಲೋಕ. ಸರಿ. ಶ್ರೀ ಸುರೇಶ್ವರಾಚಾರ್ಯ ಉವಾಚ ಸಾಮಾನ್ಯಂ ಹಿ ಪದಂ ಬ್ರೂತೆ ವಿಶೇಷೋ ವಾಕ್ಯ ಕರ್ತೃಕಃ ಶ್ರುತ್ಯಾದಿ ಪ್ರತಿಬದ್ಧಂ ಸತ್ ವಿಶೇಷಾರ್ಥಂ ಭವೇತ್ ಪದಂ. ಅದ್ಭುತವಾದ ಶ್ಲೋಕ. ಓಂ ಶಾಂತಿ ಶಾಂತಿ ಶಾಂತಿ. ಮತ್ತೊಮ್ಮೆ ಹೇಳ್ತೇನೆ. ಶ್ರೀ ಸುರೇಶ್ವರಾಚಾರ್ಯ ಉವಾಚ ಸಾಮಾನ್ಯಂ ಹಿ ಪದಂ ಬ್ರೂತೆ ವಿಶೇಷೋ ವಾಕ್ಯ ಕರ್ತೃಕಃ ಶ್ರುತ್ಯಾದಿ ಪ್ರತಿಬದ್ಧಂ ಸತ್ ವಿಶೇಷಾರ್ಥಂ ಭವೇತ್ ಪದಂ. ಓಂ ಶಾಂತಿ ಶಾಂತಿ ಶಾಂತಿ. ಶ್ಲೋಕಕ್ಕೆ ಪದ ವಿಭಾಗವನ್ನು ಮಾಡ್ತೇನೆ. ಸಾಮಾನ್ಯಂ ಹಿ ಪದಂ ಬ್ರೂತೆ ವಿಶೇಷಃ ವಾಕ್ಯಕರ್ತೃಕಃ ಶ್ರುತ್ಯಾದಿ ಪ್ರತಿಬದ್ಧಂ ಸತ್ ವಿಶೇಷಾರ್ಥಂ ಭವೇತ್ ಪದಂ. 11 ಪದಗಳಿಂದ ರಚಿತವಾಗಿರುವ ದಿವ್ಯ ಶ್ಲೋಕವಿದು. 11 ಪದಾತ್ಮಕ ಶ್ಲೋಕ. ಅನ್ವಯ ಹೇಳ್ತೇನೆ. ಪದಂ ಸಾಮಾನ್ಯಂ ಹಿ ಬ್ರೂತೆ ವಿಶೇಷಃ ವಾಕ್ಯಕರ್ತೃಕಃ ಶ್ರುತ್ಯಾದಿ ಪ್ರತಿಬದ್ಧಂ ಸತ್ ಪದಂ ವಿಶೇಷಾರ್ಥಂ ಭವೇತ್. ಅನ್ವಯ. ಎಷ್ಟು ಚೆನ್ನಾಗಿದೆ. ನೈಷ್ಕರ್ಮ್ಯ ಸಿದ್ಧಿಯನ್ನ ಮುಟ್ಟುವುದೇ ಪುಣ್ಯ. ಬ್ರಹ್ಮಜ್ಞಾನ ಪ್ರಾಪ್ತಿಗೆ ಅದ್ಭುತವಾದ ಸಾಧನ ನೈಷ್ಕರ್ಮ್ಯ ಸಿದ್ಧಿ ಪ್ರವಚನ ಶ್ರವಣ. ಈ ಶ್ಲೋಕಕ್ಕೆ ಭಗವಾನ್ ಸುರೇಶ್ವರಾಚಾರ್ಯರವರು ಒಂದು ಅವತರಣಿಕಾ ವಾಕ್ಯ ಬರೆದಿದ್ದಾರೆ. ಕುತಃ ಪುನಃ ಸಾಮಾನ್ಯ ಮಾತ್ರ ವೃತ್ತೇಃ ಪದಸ್ಯ ವಾಕ್ಯಾರ್ಥ ಪ್ರತಿಪತ್ತಿ ಹೇತುತ್ವಮಿತಿ. ಏನ್ ಆಕ್ಷೇಪ ಎಷ್ಟು ಚೆನ್ನಾಗಿದೆ.
ಸಾಮಾನ್ಯ ಮಾತ್ರ ವೃತ್ತೇ ಒಂದು ವಾಕ್ಯದಲ್ಲಿ ತತ್ ತ್ವಂ ಅಸಿ ಮೂರು ಪದ. ಈ ಮೂರು ಪದಗಳು ಸಾಮಾನ್ಯ ಮಾತ್ರ ವೃತ್ತಿ, ಸಿಂಪಲ್ ಮೀನಿಂಗ್ ಹೇಳ್ತಾ ಇವೆ. ತತ್ ಅಂದ್ರೇನು? ಅದು. ತ್ವಂ ಅಂದ್ರೇನು? ನೀನು. ಅಸಿ ಅಂದ್ರೇನು? ಆಗಿದ್ದೀಯೆ. ಇದು ಸಾಮಾನ್ಯ ಮಾತ್ರ ವೃತ್ತಿಯಾಗಿರುವಂತ ಪದ. ಈ ಪದಗಳಿಗೆ ನೀವು ವಾಕ್ಯಾರ್ಥವನ್ನ ಮಾಡಿ ಅವಾಕ್ಯಾರ್ಥವನ್ನ ತಿಳಿಸ್ತಾ ಇದ್ದರಲ್ಲ, ಹೇಗೆ? ತತ್ತನ್ನುವ ಪದದಲ್ಲಿ ಬ್ರಹ್ಮ ಅಂತಿಲ್ಲ, ತ್ವಮ್ಮನ್ನುವ ಪದದಲ್ಲಿ ಆತ್ಮ ಅಂತೂ ಇಲ್ಲ. ಸಾಮಾನ್ಯ ಮಾತ್ರ ವೃತ್ತೇ, ಸಾಮಾನ್ಯವಾದಂತ ಅದು ನೀನು ಆಗಿದ್ದೀಯ. ಅದಕ್ಕೆ ನೀವು ನೀನೇ ಬ್ರಹ್ಮವಾಗಿದ್ದೀಯ ಅಂದ್ಬಿಟ್ಟು ಲಕ್ಷಣ ಭಾವ ಅಂತ ಮಾಡಿಬಿಟ್ಟು ಅನ್ವಯ ವ್ಯತಿರೇಕ ಅಂತ ಮಾಡಿ ವಿಶೇಷ ಏನೇನೋ ಮಾಡಿಬಿಟ್ಟು ಅವಾಕ್ಯಾರ್ಥ ಅಂತ ಹೇಳ್ತಾ ಇದ್ದೀರಲ್ಲ, ಇದು ಹೇಗೆ ಸಾಧ್ಯ? ಸಾಮಾನ್ಯ ಮಾತ್ರ ವೃತ್ತೇ ಪದಸ್ಯ, ನೀವು ದ್ವಿವಚನ ಹಾಕೋಬಿಡಿ. ಸಾಮಾನ್ಯ ಮಾತ್ರ ವೃತ್ಯೋ ಪದಯೋ ತತ್ವಂ ಪದಯೋ. ಈ ಎರಡೂ ಪದಗಳು ಯಾರನ್ನೇ ಕೇಳಿ, ವ್ಯಾಕರಣ ಬಲ್ಲವರಂತೆ. ಸ್ವಾಮಿ ತತ್ ಅಂದ್ರೇನು ಸ್ವಾಮಿ? ಅದು. ತ್ವಮ್ಮಂದ್ರೆ ನೀನು, ಅದು ನೀನು ಆಗಿದ್ದೀಯ. ಅದು ಅಂದ್ರೆ ದೇವೇಂದ್ರ, ಯಾಕಾಗ್ಬಾರ್ದು? ಅದು ಅಂದ್ರೆ ಹಿಮಾಲಯ ಪರ್ವತ, ಯಾಕಾಗ್ಬಾರ್ದು? ಸಾಮಾನ್ಯವಾದ ಅರ್ಥವನ್ನು ಕೊಡುತ್ತಿರುವಂತಹ ಪದಕ್ಕೆ ವಾಕ್ಯಾರ್ಥ ಪ್ರತಿಪತ್ತಿ ಹೇತುತ್ತು. ಅವು ಸೇರ್ಕೊಂಡು ವಾಕ್ಯಾರ್ಥವಾಗಿ ಅವಾಕ್ಯಾರ್ಥವನ್ನ ಉಂಟು ಮಾಡುವುದಕ್ಕೆ ಹೇತುವಾಗಿದೆ ಅಂತ ನೀವು ಅರ್ಥ ಮಾಡ್ತಾ ಇದ್ದೀರಲ್ಲ. ಇದು ಕುತ ಪುನಃ ಹೇಗೆ? ಬಹಳ ಚೆನ್ನಾಗಿ. ಒಬ್ಬ ಯತಿಗಳು ಬಂದಿದ್ದರು ಮುಂದೆ ನಮ್ಮ ಮನೆಗೆ. ನಿನ್ನೆ ದಿವಸ ಒಬ್ಬ ಯತಿಗಳು ಬಂದಿದ್ದರು. ನೀವದಕ್ಕೆ ಪರಮಹಂಸ ಪರಿವ್ರಾಜಕರಾಗಿರುವ ಯಮನ ಯಮಾದಿ ಸಾಧನ ಸಂಪನ್ನರಾಗಿರುವ ಪರಮ ಪೂಜ್ಯರಾದ ಬ್ರಹ್ಮನಿಷ್ಠ ಯಾಕೆ ಜೋಡಿಸ್ತಾ ಹೋಗ್ತೀರಾ? ಯತಿ ಅಂದ್ರೇನು? ಸನ್ಯಾಸಿ. ಸನ್ಯಾಸಿ ಅಂದ್ರೇನು? ಕಾಷಾಯ ವಸ್ತ್ರಧಾರಿಯಾಗಿರುವಂತಹ ಒಬ್ಬ ವ್ಯಕ್ತಿ. ಅದಕ್ಕೆ ನೀವು ಬಣ್ಣ ಕಟ್ಟಿ ಒಗ್ಗರಣೆ ಯಾಕೆ ಹಾಕ್ತಾ ಇದ್ದೀರಾ? ಸಾಮಾನ್ಯ ಮಾತ್ರ ವೃತ್ತೇ, ಸಾಮಾನ್ಯವಾದಂತ ಅರ್ಥವನ್ನ ಹೇಳುತ್ತಿರುವಂತಹ ಪದಕ್ಕೆ ಪದಯೋ ತತ್ವತ್ವಂ ಪದಗಳಿಗೆ ವಾಕ್ಯಾರ್ಥ ಪ್ರತಿಪತ್ತಿ ಹೇತುತ್ವಂ, ತನ್ಮುಖಾಂತರ ಅವಾಕ್ಯಾರ್ಥ ಪ್ರತಿಪತ್ತಿ ಹೇತುತ್ವಂ. ಎರಡೂ ಶಬ್ದಗಳು ಸೇರ್ಕೊಂಡು ಅವಾಕ್ಯಾರ್ಥವನ್ನು ಹೇಳ್ತಾ ಇವೆ ಅಂತ ಅರ್ಥ ಮಾಡ್ತಾ ಇದ್ದೀರಲ್ಲ. ಇದು ಹೇಗೆ ಸ್ವಾಮೀಜಿ ಅಂತ ಮೀಮಾಂಸಕರೇ ಮುಂತಾದವರು ವೇದಾಂತಿಗಳನ್ನ ಕೇಳಿದರೆ, ಬಾಢಂ, ಎಸ್ ಯು ಆರ್ ಕರೆಕ್ಟ್. ತತ್ಪದದಲ್ಲಿ ಬ್ರಹ್ಮಾರ್ಥವಿಲ್ಲ, ತ್ವಂಪದದಲ್ಲಿ ಆತ್ಮಾರ್ಥವೂ ಇಲ್ಲ. ದಿಟ ತತ್ವಂ ಪದಗಳು ಅದು ನೀನು ಅಂತ ಹೇಳ್ತಾ ಇವೆ. ಆ ಪದಗಳಿಗೆ ನಾವು ನೀನೇ ಬ್ರಹ್ಮವಾಗಿದ್ದೀಯ ಅಂತ ಹೇಳಿಬಿಟ್ಟು ಅವಾಕ್ಯಾರ್ಥವನ್ನು ಹೇಳ್ತಾ ಇದ್ದೇವೆ. ದಿಟ ಹೇಗಿದು? ಬಾಡಂ ಅಂದ್ರೇನು? ಹೌದು, ದಿಟ. ಸಾಮಾನ್ಯಂ ಹಿ ಪದಂ ಬ್ರೂತೆ ವಿಶೇಷೋ ವಾಕ್ಯಕರ್ತೃಕಃ ಶ್ರುತ್ಯಾದಿ ಪ್ರತಿಬದ್ಧಂ ಸತ್ ವಿಶೇಷಾರ್ಥಂ ಭವೇತ್ ಪದಂ. ಏನು ಚೆನ್ನಾಗಿದೆ, ಅದ್ಭುತವಾಗಿದೆ. ಅರ್ಥ ಹೇಳ್ತೇನೆ ಈಗ. ಪದಂ, ತತ್ಪದಂ, ತ್ವಂ ಪದಂ ಎರಡೂ ಕೂಡ ಸಾಮಾನ್ಯಂ ಅರ್ಥಂ ಬ್ರೂತೆ, ಲೋಕದಲ್ಲಿ ಪ್ರಸಿದ್ಧವಾಗಿರುವ ಶಬ್ದಕೋಶಗಳಲ್ಲಿ ಕೊಟ್ಟಿರುವಂತ ಎಲ್ಲರಿಗೂ ತಿಳಿದಿರುವ ಅರ್ಥವನ್ನ ಬ್ರೂತೆ ಹೇಳ್ತಾ ಇದೆ. ತತ್ತಂದೇನು? ತತ್ತತೆ ತಾನೇ. ತ್ವಮ್ಮಂದೇನು? ತ್ವಂ ಯುವಾಂ ಯೂಯಂ. ವ್ಯಾಕರಣದ ಪ್ರಕಾರ ತತ್ ಅನ್ನುವಂತಹದ್ದು
ದಕಾರಾಂತಃ ನಪುಂಸಕಲಿಂಗ ತದ್ ಶಬ್ದ ತತ್ತೇ ತಾನಿ ತೇನ ತಾಭ್ಯಾಂ ತೈಃ ತಸ್ಮೈ ತಾಭ್ಯಾಂ ತೇಭ್ಯಃ ತಸ್ಮಾತ್ ತಾಭ್ಯಾಂ ತೇಭ್ಯಃ ತಸ್ಯ ತಯೋಃ ತೇಷಾಂ ತಸ್ಮಿನ್ ತಯೋಃ ತೇಷು ಅದು ಅದನ್ನು ಅದರಿಂದ ಅದಕ್ಕೆ ಅದರ ದೆಸೆಯಿಂದ ಅದರಲ್ಲಿ ಮೂಲಕ್ಕೆ ತ್ವಂ ಅಂದ್ರೇನು ತ್ವಂ ಯುವಾಂ ಯೂಯಂ ತ್ವಾಂ ತ್ವಾ ಯುವಾಂ ವಾಂ ಯುಷ್ಮಾನ್ವಃ ತ್ವಯಾ ಯುವಾಭ್ಯಾಂ ಯುಷ್ಮಾಭಿಃ ತುಭ್ಯಂತೆ ಯುವಾಭ್ಯಾಂ ವಾಂ ಯುಷ್ಮಭ್ಯಂ ವಃ ತ್ವತಿಂ ಯುವಾಭ್ಯಾಂ ಯುಷ್ಮತಿಂ ತಮತೆ ಯುವಯೋಃ ವಾಂ ಯುಷ್ಮಾಕಂ ವಃ ತ್ವಯಿ ಯುವಯೋಃ ಯುಷ್ಮಾಸು ನೀನು ನಿನ್ನನ್ನು ನಿನ್ನಿಂದ ನಿನಗೆ ನಿನ್ನ ದೆಸೆಯಿಂದ ನಿನ್ನ ಇದು ಸರ್ವ ಜನ ಪ್ರತೀತವಾಗಿರುವಂತೆ ಎಲ್ಲರಿಗೂ ಗೊತ್ತಿದೆ. ಇದನ್ನ ತಗೊಂಡೋಗ್ಬಿಟ್ಟು ನೀವು ಅವಾಕ್ಯಾರ್ಥ ಅಂತ ಮಾಡ್ತಾ ಇದ್ದೀರಲ್ಲ, ಹೇಗೆ ಮಾಡ್ತಾ ಇದ್ದೀರಾ ಅಂದ್ರೆ ಹೌದು ಹೇಳ್ತೀವಿ ಕೇಳಿ. ಎಷ್ಟು ಚೆನ್ನಾಗಿದೆ ಅದ್ಭುತ ಸ್ವಾಮಿ. ಪದಂ ತತ್ಪದಂ ತ್ವಂ ಪದಂಚ ಸಾಮಾನ್ಯ ಎಲ್ಲರಿಗೂ ತಿಳಿದಿರುವಂತ ಅರ್ಥವನ್ನೇ ಹೇಳ್ತಾ ಇದ್ದೀನಿ. ಆದರೆ ವಿಶೇಷ ತತ್ಪದಕ್ಕೆ ಅಸಂಸಾರಿಯಾದ ಅಪರೋಕ್ಷವಾದ ಸಾಕ್ಷಾತ್ತಾದ ಬ್ರಹ್ಮ, ತ್ವಂ ಪದಕ್ಕೆ ಅಸಂಸಾರಿಯಾದ ಪ್ರತ್ಯಗಾತ್ಮ ಅನ್ನುವಂತ ವಿಶೇಷ ಅರ್ಥವನ್ನ ವಾಕ್ಯಕರ್ತೃಕ ಬರೀ ತತ್ತಂತ ಹೇಳಿದ್ದಿದ್ರೆ ಸಾಮಾನ್ಯ ಅರ್ಥವಾಗ್ತಾ ಇತ್ತು. ಬರೀ ತ್ವಮ್ಮಂತ ಹೇಳಿದ್ದಿದ್ರೆ ಡಿಕ್ಷನರಿ ಅರ್ಥ ತಗೊಳ್ಬಾರ್ದು. ಇಲ್ಲಿ ತತ್ವಮಸಿ ವಾಕ್ಯ, ತತ್ವಮಸಿ ಎನ್ನುವ ಇಡೀ ವಾಕ್ಯವನ್ನ ನೋಡಿದಾಗ ಅವಾಕ್ಯಾರ್ಥವನ್ನ ತಿಳಿಸುತ್ತಿದೆ. ಯಾವುದು? ತತ್ಪದ ಮತ್ತು ತ್ವಂಪದ. ಬರೀ ಒಂದು ಶಬ್ದವನ್ನು ಹೇಳ್ಬಿಟ್ರೆ ಅದು ಸಿಂಪಲ್ ಅರ್ಥ ಮಾಡುತ್ತೆ. ಆದ್ರೆ ಮುಂದೆ ಹೇಳ್ತಾರೆ, ಸಂದರ್ಭವನ್ನ ನೋಡಿ ಶ್ರುತಿ, ಲಿಂಗ, ವಾಕ್ಯ, ಪ್ರಕರಣ, ಸ್ಥಾನ ಅದನ್ನ ನೋಡ್ಕೊಂಡು ಅರ್ಥವನ್ನು ಮಾಡ್ಬೇಕು. ಒಂದು ಉದಾಹರಣೆ, ರಾಮನು ಪರಾಕ್ರಮಶಾಲಿ, ರಾಮನು ಸತ್ಯಸಂಧ, ರಾಮನು ಎಲ್ಲರನ್ನೂ ಗೌರವಿಸುತ್ತಾನೆ ಹೇಳ್ತಾ ಬಂದೆ. ಇಲ್ಲಿ ರಾಮ ಅಂತಂದ್ರೆ ಶ್ರೀರಾಮನ, ಪರಶುರಾಮನ, ಬಲರಾಮನ. ರಾಮ ಎನ್ನುವ ಮಾತಿಗೆ ರಮಂತೆ ಯೋಗಿನೋನಂತೆ ಸತ್ಯಾನಂದೇ ಚಿದಾತ್ಮನಿ ಇತಿ ರಾಮ ಪದೇನಾಸೌ ಪರಂ ಬ್ರಹ್ಮ ವಿಧೀಯತೆ. ಸ್ವಯಂ ರಮತೆ ಇತಿ ರಾಮಃ ಸರ್ವಾನ್ ರಮಯತೀತಿ ರಾಮಃ ಡಿಕ್ಷನರಿ. ತಾನು ಆನಂದವಾಗಿರುವವನು ರಾಮ, ಎಲ್ಲರನ್ನು ಸಂತೋಷ ಪಡಿಸುವವನು ರಾಮ. ಇಲ್ಲಿ ರಾಮ ಅಂತ ಹೇಳ್ಬಿಟ್ರೆ ಯಾವ ರಾಮನ ತಗೊಳ್ಬೇಕು? ಹೇಳ್ತಾ ಯಾವಾಗಲೂ ಕೂಡ ರಾಮನು ಕೃಷ್ಣನ ಜೊತೆಯಲ್ಲೇ ಇರುತ್ತಿದ್ದ, ಕೃಷ್ಣನನ್ನ ತುಂಬಾ ಪ್ರೀತಿ ಮಾಡ್ತಾ ಇದ್ದ. ಸಾಂದೀಪನಿ ಮಹರ್ಷಿಗಳ ಆಶ್ರಮದಲ್ಲಿದ್ದಾಗ ರಾಮನು ಗುರುಭಕ್ತಿಯಿಂದ ಸೇವೆ ಮಾಡ್ತಾ ಇದ್ದ ಅಂತೆಲ್ಲ ಜೋಡಿಸ್ತೆ. ಇಲ್ಲಿ ರಾಮ ಅಂತ ಯಾರಾಯ್ತೀಗ? ಬಲರಾಮ. ಯಾಕೆ? ಕೃಷ್ಣ ಸಾಹಚರ್ಯಾಚ ಸಾಂದೀಪನಿ ಮಹರ್ಷಿಯ ಸಾಹಚರ್ಯಾಚ. ಇನ್ನು ರಾಮ ಅಂತ ಹೇಳ್ತಾ ಅವನು ತನ್ನಿಗೆ ಬಹಳ ವಿಧೇಯನಾಗಿದ್ದ. ಜಮದಗ್ನಿ ಮಹರ್ಷಿಗಳಿಗೆ ಸಮರ್ಥನಾಗಿರುವಂತ ಪುತ್ರ ರಾಮ. ಇವನ ತಾಯಿ ರೇಣುಕಾದೇವಿ ಅಂತೆಲ್ಲ ಹೇಳ್ತಾ ಹೋದಾಗ ರಾಮ ಅಂದ ಯಾರು? ಪರಶುರಾಮ. ರಾಮ ಶಬ್ದವಿದೆ, ಸಂದರ್ಭವನ್ನ ನೋಡ್ಬೇಕು. ಇನ್ನು ರಾಮ ಅನ್ನುವಾಗ ಸೀತಾ ಸಮೇತನಾಗಿ ಅರಣ್ಯಕ್ಕೆ ಹೋಗಿ ಅಲ್ಲಿ ರಾವಣನಿಂದ ಅಪಹರಿಸಲ್ಪಟ್ಟಂತಹ ಸೀತೆಯನ್ನು ಕಳ್ಕೊಂಡು ದುಃಖ ಪಡ್ತಾ ಇದ್ದ. ಆ ರಾಮ ಯಾರು? ಶ್ರೀರಾಮಚಂದ್ರ. ಇದು ಉಪನಿಷನ್ ಮಂತ್ರಗಳಿಗೆ ಅರ್ಥವನ್ನ ಮಾಡುವಾಗ ಉಪಕ್ರಮ, ಉಪಸಂಹಾರ, ಅಭ್ಯಾಸ,
ಅಪೂರ್ವತ ಉಪಕ್ರಮೋಪಸಂಹಾರೌ ಅಭ್ಯಾಸೋ ಪೂರ್ವತ ಫಲಂ ಅಂತ ಹೇಳಿ ಷಡ್ಲಿಂಗಗಳು, ಷಟು ತಾತ್ಪರ್ಯ ಲಿಂಗಗಳು. ಶ್ರೀರಾಮಚಂದ್ರ ಬಹಳ ಜ್ವರ ಆಯ್ತು. ಶನೀಶ್ವರ ಹೌದು, ಪದ ಸಾಮಾನ್ಯವಾದ ಅರ್ಥವನ್ನೇ ಹೇಳ್ತಾ ಇದೆ. ಬರೀ ಪದವಿಲ್ಲ, ವಾಕ್ಯವಿದೆ. ವಿಶೇಷ ವಾಕ್ಯಕರ್ತೃಕ, ಆ ಪದಗಳಿಗೆ ವಿಶೇಷವಾದಂತ ಅರ್ಥವನ್ನ ಕೊಡುವಂತಹದ್ದು ವಾಕ್ಯ ಮತ್ತು ಸಂದರ್ಭ, ಪ್ರಕರಣ. ಶ್ರುತ್ಯಾದಿ ಪ್ರತಿಬದ್ಧಂ ಸತಿ, ಆ ಪದವು ವಾಕ್ಯದಲ್ಲಿ ಸೇರಿಕೊಂಡು ಶ್ರುತ್ಯಾದಿ ಪ್ರತಿಬದ್ಧಂ, ಶ್ರುತಿಯಲ್ಲಿ ಬಂದಿರುವಂತಹ ತಚ್ಛಬ್ದ, ವ್ಯಾಕರಣದಲ್ಲಿ ಬಂದಿರುವಂತಹ ತಚ್ಛಬ್ದವಲ್ಲ, ಅದು ಕೂಡ ಸಯೇಶೋ ಅಣಿಮ ಐತದಾತ್ಮಮಿದಗಂ ಸರ್ವಂ ತತ್ಸತ್ಯಂ ಸ ಆತ್ಮ ತತ್ವಮಸಿ ಶ್ವೇತಕೇತ. ಈ ಸಂದರ್ಭದಲ್ಲಿ ಬಂದಿರುವಂತಹ ಪದ ಶ್ರುತಿಯಲ್ಲಿ ಬಂದಿದೆ. ತಂದೆಯಾದಂತಹ ಉದ್ದಾಲಕ ತನ್ನ ಮಗನಾದಂತಹ ಶ್ವೇತಕೇತುವಿಗೆ ಹೇಳುತ್ತಿರುವಂತಹ ಆತ್ಮತತ್ವದ ಸಂದರ್ಭ. ಆದ್ದರಿಂದ ಶ್ರುತಿಯೇ ಮುಂತಾದದ್ದರಿಂದ ಕೂಡಿಕೊಂಡು, ಮುಂತಾದದ್ದು ಅಂದ್ರೆ ಶ್ರುತಿ, ಲಿಂಗ, ವಾಕ್ಯ, ಪ್ರಕರಣ, ಸ್ಥಾನ ಇವೆಲ್ಲವನ್ನು ನೋಡಿಕೊಂಡಾಗ ಸತಿ ಪದಂ ಶ್ರುತ್ಯಾದಿ ಪ್ರತಿಬದ್ಧಂ ಸತಿ ಪದಂ ವಿಶೇಷಾರ್ಥಂ ಭವೇತ್. ವಿಶೇಷ ಅರ್ಥ, ವಿಶೇಷತಃ ಅರ್ಥ ಯಸ್ಯಾತ್ ವಿಶೇಷವಾದಂತ ಅರ್ಥವನ್ನ ಉಳ್ಳದ್ದಾಗುತ್ತದೆ. ಬಹಳ ಜನ ತತು ತ್ವಂ ಎರಡೂ ಪದಗಳು ಲೋಕದಲ್ಲಿ ಅದು ನೀನು ಪ್ರಸಿದ್ಧವಾಗಿದ್ದರು ಅದನ್ನು ಕೈ ಬಿಟ್ಟು ಅದು ಎನ್ನುವ ಮಾತಿಗೆ ಅಸಂಸಾರಿಯಾದ ಬ್ರಹ್ಮವೆಂದು, ತ್ವಂ ಅನ್ನುವ ಮಾತಿಗೆ ಅಸಂಸಾರಿಯಾದ ಪ್ರತ್ಯಗಾತ್ಮನೆಂದು, ನೀನೇ ಬ್ರಹ್ಮ, ಬ್ರಹ್ಮವೇ ನೀನು ಎಂದು ತತ್ವಂ ಪದಗಳಿಗೆ ಸಾಮಾನಾಧಿಕರಣ್ಯಾರ್ಥವನ್ನು ಮಾಡ್ಕೊಂಡಿ. ಅವಾಗ ನಮ್ಗೆ ಅರ್ಥವಾಗುತ್ತೆ ಅವಾಕ್ಯಾರ್ಥ. ಅದನ್ನ ಯಾರು ಹೇಳ್ಬೇಕು? ನಮ್ಗೆ ಗುರುಗಳೇ ಹೇಳ್ಬೇಕು. ಒಂದು ಮಾತು ಹೇಳ್ತಾ ಇದ್ರು ಪರಮ ಪೂಜ್ಯ ಸದ್ಗುರು ಪುಂಗವನಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು. ನೋಡಪ್ಪ ಮಗು, ಲೋಕದಲ್ಲಿ ಗುರುವಿಗೆ ಹೆಚ್ಚಿನ ಸ್ಥಾನವಿದೆ. ಪ್ರತಿಯೊಬ್ಬ ಕುಟುಂಬದಲ್ಲಿಯೂ ಒಬ್ಬ ಗುರು ಅಂತಿರ್ತಾನೆ, ಒಂದು ಸಮಾಜ ಗುರು ಅಂತಿರ್ತಾನೆ. ಅವನಿಗೆ ನಾವು ಕೃತಜ್ಞತೆಯಿಂದ ನಮಸ್ಕಾರ ಮಾಡಬೇಕು. ಇನ್ನು ಯಾವುದೇ ಲೌಕಿಕ ವಿಷಯಗಳನ್ನ ಸರಿಯಾಗಿ ತಿಳ್ಕೊಳ್ಬೇಕಾದ್ರೂ ಒಬ್ಬ ಗುರು ಅಂತ ಬೇಕು. ಇನ್ನು ಯಾವುದೇ ಶಾಸ್ತ್ರ ವಿಚಾರ ಮಾಡ್ಬೇಕಾದ್ರೆ ವ್ಯಾಕರಣ ಶಾಸ್ತ್ರ, ತರ್ಕಶಾಸ್ತ್ರ, ಜ್ಯೋತಿಷ್ ಶಾಸ್ತ್ರ, ಅಲಂಕಾರ ಶಾಸ್ತ್ರ, ವ್ಯಾಕರಣ ಶಾಸ್ತ್ರ ತಿಳ್ಕೋಬೇಕಾದ್ರೆ ಗುರು ಬೇಕೇ ಬೇಕು. ಇನ್ನು ವೇದಾಂತಾರ್ಥವನ್ನ ಸರಿಯಾಗಿ ತಿಳ್ಕೊಳ್ಬೇಕಾದ್ರಂತೂ ಗುರು ಬೇಕೇ ಬೇಕು. ಆದ್ದರಿಂದಲೇ ಗೌಡಪಾದಾಚಾರ್ಯರು ಕೂಡ ಗುರುವಂದನೆ ಮಾಡಿದ್ದಾರೆ. ಶಂಕರಾಚಾರ್ಯರಂತೂ ಗುರು ನಮಸ್ಕಾರವನ್ನು ಬೇಕಾದಷ್ಟು ಮಾಡಿದ್ದಾರೆ. ಸುರೇಶ್ವರಾಚಾರ್ಯರು ಕೂಡ ಅಲಬ್ಧ್ವಾತಿಶಯಂ ಯಸ್ಮಾತ್ ವ್ಯಾವೃತ್ತ ಸ್ತಮಬಾಧಯ ಗರೀಯಸೆ ನಮಸ್ತಸ್ಮೈ ಅವಿದ್ಯಾ ಗ್ರಂಥಿ ಭೇದಿನಿ ಅಂತಿದೆ. ಎಲ್ಲ ಮಹಾತ್ಮರು ಕೂಡ, ಎಲ್ಲ ವೇದಾಂತ ಭಾಷ್ಯಕಾರರು ಗುರುಗಳನ್ನ ಸ್ಮರಿಸುತ್ತಾರೆ. ಒಂದು ಮಾತು ಬರೀತಾರೆ ಶಂಕರಾಚಾರ್ಯರು ಮುಂಡಕ ಭಾಷ್ಯದಲ್ಲಿ, ಎಲ್ಲಿ ಪರೀಕ್ಷ ಲೋಕಾನ್ ಕರ್ಮಚಿತಾನ್ ಬ್ರಾಹ್ಮಣ ನಿರ್ವೇದ ಮಾಯಾತ್ ನಾಸ್ತಿ ಕೃತಃ ಕೃತೇನ ತದ್ವಿಜ್ಞಾನಾರ್ಥಂ ತ ಗುರುಮೇವಾಭಿಗಚ್ಚೇತ್ ಸಮಿತ್ವಾನಿ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ. ಬಾ, ಈ ಭಾಷ್ಯ ಭಾಗ ಪಾಠ ಮಾಡುವಾಗ ಸ್ವಾಮೀಜಿಯವರು ಒಂದ್ ಮಾತು ಹೇಳಿದ್ರು. ತದ್ವಿಜ್ಞಾನಾರ್ಥಂ ಸ ಗುರುಮೇವಾಭಿಗಚ್ಚೇತ್ ಎಂತ ಮಂತ್ರ ಹೇಳ್ತಾ ಇದೆ. ಏನ್ ಹೇಳ್ತಾ ಇಲ್ಲ? ತದ್ವಿಜ್ಞಾನಾರ್ಥಂ ಸಹ
ಕಾಶೀಮೇವ ಗಚ್ಚೇತ್ ತದ್ವಿಜ್ಞಾನಾರ್ಥಂ ಸಹ ಪೂಜಾಮೇವ ಕುರ್ಯಾತ್ ತದ್ವಿಜ್ಞಾನಾರ್ಥಂ ಸಹ ಅರಣ್ಯಮೇವ ಗಚ್ಚೇತ್ ತದ್ವಿಜ್ಞಾನಾರ್ಥಂ ಸಹ ಬದರಿಮೇವ ಗಚ್ಚೇತ್ ಅಂತ ಹೇಳ್ತಾ ಇಲ್ಲ. ತದ್ವಿಜ್ಞಾನಾರ್ಥಂ ಸಹ ಗಂಗಾ ನದಿಮೇವ ಗಚ್ಚೇತ್ ಅಂತ ಹೇಳ್ತಾ ಇಲ್ಲ. ಯಾವುದು ಬೇಡ, ಗುರುಮೇವಾಭಿಗಚ್ಚೇತ್, ಗುರುವಿನ ಹತ್ತಿರಕ್ಕೆ ಹೋಗು, ಗುರುವಿನ ದರ್ಶನ ಮಾಡು, ಗುರು ಸೇವೆ ಮಾಡು, ಗುರುಗಳನ್ನು ಒಲಿಸಿಕೋ, ಗುರುಗಳಿಂದಲೇ ಬ್ರಹ್ಮಜ್ಞಾನ ಪ್ರಾಪ್ತಿ ಬಾಬಾ ಅಂತ ಹೇಳಿದ್ರು. ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು ಆ ಮಂತ್ರಕ್ಕೆ ಭಾಷ್ಯವನ್ನ ಬರೆದು ಒಂದು ವಾಕ್ಯ ಬರೆದಿಲ್ಲ ನೋಡಿ. ಆಮೇಲೆ ಇದು ಮುಂಡಕೋಪನಿಷತ್ತು 1ನೇ ಮುಂಡಕ 2ನೇ ಖಂಡ 11-12ನೇ ಮಂತ್ರ ಇರಬೇಕು. ಶಾಸ್ತ್ರಜ್ಞೋಪಿ ಸ್ವಾತಂತ್ರ್ಯೇಣ ಬ್ರಹ್ಮಜ್ಞಾನಾನ್ವೇಷಣಂ ನೈವ ಕುರ್ಯಾದಿತಿ ಏವ ಇತ್ಯವಧಾರಣ ಫಲಂ. ಇಲ್ಲಿ ಯಾಕೆಂದ್ರೆ ಎಷ್ಟು ಚೆನ್ನಾಗಿದೆ. ನಾವೇ ಓದ್ಕೊಂಡ್ಬಿಟ್ಟು ಈ ವ್ಯಾಖ್ಯಾನ ತಪ್ಪು ಅಂತ ಹೇಳುವಂತ ಅಧಿಕಾರ ಯಾರಿಗೂ ಇಲ್ಲ. ಶ್ರುತ್ಯಾದಿ ಪ್ರತಿಬದ್ಧಂ ತತು ತುಂಬನ್ನುವಂತಹ ಪದಗಳು ವ್ಯಾಕರಣದ ಪದಗಳಲ್ಲ, ಇವು ಲೋಕ ಪ್ರಸಿದ್ಧವಾದ ಪದಗಳು ಅಲ್ಲ, ಅಥವಾ ಶಾಸ್ತ್ರಾಂತರಗಳಲ್ಲಿ ಬಂದಿರುವ ಪದಗಳು ಅಲ್ಲ. ಛಾಂದೋಗ್ಯೋಪನಿಷತ್ತನ್ನುವಂತಹ ಶ್ರುತಿಯಲ್ಲಿ ಅದ್ವೈತಾತ್ಮ ತತ್ವವನ್ನ ತಿಳಿಸುವಂತಹ ಪ್ರಕರಣದಲ್ಲಿ ಯೋಗ್ಯ ಮುಖ್ಯವಾಗಿರುವಂತಹ ಶ್ವೇತ ಕೇತುವಿಗೆ ಕೇಳುತ್ತಿರುವಂತಹ ಪದ. ಶ್ರುತಿ ಸ್ಥಾನ ಪ್ರಕರಣ ಮುಂತಾದದ್ದರಿಂದ ಪ್ರತಿಬದ್ಧಂ ಕಟ್ಟು ಹಾಕಲ್ಪಟ್ಟ ಆ ಸಂದರ್ಭದಲ್ಲಿ ಬಂದಿರುವಂತಹ ಪದವು ವಿಶೇಷಾರ್ಥಂ ಭವೇತ್, ವಿಶೇಷವಾದ ಅರ್ಥವನ್ನ ಉಳ್ಳದ್ದಾಗಿರುತ್ತದೆ. ಆ ವಿಶೇಷಾರ್ಥವೇ ಅವಾಕ್ಯಾರ್ಥ ಎನ್ನುವಂತಹದ್ದು. ನೋಡಿ ಎಷ್ಟು ಚೆನ್ನಾಗಿದೆ. ತತ್ವಂ ಪದಗಳಿಗೂ ಅವಾಕ್ಯಾರ್ಥಕ್ಕೂ ಸಂಬಂಧವೇನು ಎನ್ನುವುದನ್ನ ಸೊಗಸಾಗಿ ಹೇಳ್ತಾ ಇದ್ದಾನೆ. ಈಗ ಪರಮ ಪೂಜ್ಯ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಅವರ 88ನೇ ವಯಸ್ಸಿನಲ್ಲಿ ಬರೆದಿರುವಂತ ಕ್ಲೇಶಾಪಹಾರಿಣಿ ವ್ಯಾಖ್ಯಾನವನ್ನು ಓದ್ತೇನೆ. ನನಗೆ ಬ್ರಹ್ಮಾನಂದ ಗುರುಗಳ ಸ್ಮರಣೆ ಮಾಡ್ಬಿಟ್ಟು ಸಂತೋಷ. ಅವರ ವಾಕ್ಯ ಓದ್ತಾ ಇದ್ದು ಜುಮ್ ಅನ್ಸುತ್ತೆ. ಇದು ಕ್ಲೇಶಾಪಹಾರಿಣಿ ಸಂಸ್ಕೃತ ಗ್ರಂಥ 309ನೇ ಪುಟ. ಸಾಮಾನ್ಯಂ ಹಿ ಪದಂ ಬ್ರೂತೆ ವಿಶೇಷೋ ವಾಕ್ಯ ಕರ್ತೃಕಃ ಶ್ರುತ್ಯಾದಿ ಪ್ರತಿಬದ್ಧಂ ಸತಿ ವಿಶೇಷಾರ್ಥಂ ಭವೇತ್ ಪದಂ. ಎಷ್ಟು ಚೆನ್ನಾಗಿದೆ. ಏನೋ ಯಾವ ಜನ್ಮದ ಪುಣ್ಯವೋ ನನ್ನ 4-6 ಜನ ಸೇರ್ಕೊಂಡು ಕ್ಲೇಶಾಪಹಾರಿಣಿ ಸಹಿತ ನೈಷಧ ಸಿದ್ಧಿಯನ್ನ ಅದ್ಯ ಬರೀ ಓದ್ತಾ ಇಲ್ಲ, ನಾವು ಬರೀ ಪಾಠವಲ್ಲ ಅಧ್ಯಯನ ಮಾಡ್ತಾ ಇದ್ದೇವೆ. ಮುಂದುವರಿಸ್ತೇನೆ. ಈಗ 313ನೇ ಪುಟ ಕರೆಕ್ಟಾ? ಪದಸ್ಯ ವಿಶೇಷಾರ್ಥ ಸಮರ್ಪಕತ್ವಂ. ಹೆಡ್ಡಿಂಗು ಪದಸ್ಯ ತತ್ಪದಸ್ಯ ತ್ವಂ ಪದಸ್ಯ ಚ ವಿಶೇಷಾರ್ಥ ಸಮರ್ಪಕತ್ವಂ. ತತ್ಪದವು ತತ್ಪದಾರ್ಥವನ್ನ ಕೈಬಿಟ್ಟು, ತ್ವಂ ಪದವು ತ್ವಂ ಪದಾರ್ಥವನ್ನು ಕೈಬಿಟ್ಟು ವಿಶೇಷಾರ್ಥವನ್ನ ಸಮರ್ಪಕತ್ವಂ ಉಪದೇಶ ಮಾಡ್ತಾ ಇದೆ. ಬರೀ ತತ್ತಂತ ಹೇಳಿದ್ದಿದ್ರೆ ಅದು ಅಂತ ಆಗ್ತಾ ಇತ್ತು, ಬರೀ ತ್ವಮ್ಮಂತ ಹೇಳಿದ್ದಿದ್ರೆ ನೀನು ಅಂತ ಆಗ್ತಾ ಇತ್ತು. ತತ್ವಂ ಪದಗಳು ಒಟ್ಟಾಗಿ ಜೋಡಿಸಿಕೊಂಡು ಅಸಿ ಎನ್ನುವಂತಹ ಕ್ರಿಯಾಪದದಿಂದ ಕೂಡಿಕೊಂಡು ಉಪನಿಷತ್ತಿನಲ್ಲಿ ಬಂದಿರುವುದರಿಂದ
ಈ ಪದಗಳು ವಿಶೇಷಾರ್ಥವನ್ನ ಹೇಳುತ್ತೇವೆ. ಹೆಡ್ಡಿಂಗು ತತ್ಪದಸ್ಯ ತ್ವಂ ಪದಸ್ಯ ಚ ವಿಶೇಷಾರ್ಥ ಸಮರ್ಪಕತ್ವಂ. ಆ ಹೆಡ್ಡಿಂಗ್ ನಲ್ಲಿ ಪರಮ ಪೂಜ್ಯ ಸದ್ಗುರು ಪುಂಗವರಾದ ಸ್ವಾಮಿಗಳವರ ಮಹಿಮೆ ಅರ್ಥವಾಗ್ತದೆ. ನಾನು ಏವಮಪಿ ವಾಕ್ಯಸ್ತತತ್ವಂ ಪದಯೋಃ ಸಾಮಾನ್ಯ ಮಾತ್ರ ವಾಚಕತ್ವಾತ್ ಕಥಂ ವಾಕ್ಯಗಮ್ಯ ಅದ್ವಿತೀಯ ಪ್ರತ್ಯಗಾತ್ಮ ಲಕ್ಷಣ ವಸ್ತು ವಿಶೇಷ ಪ್ರತಿಪತ್ತಿ ಸ್ಯಾತ್. ವಾಕ್ಯಸ್ಥ ತತ್ವಂ ಪದಯೋಃ ತತ್ವಮಸಿ ವಾಕ್ಯಂ ತಸ್ಮಿನ್ ತತ್ವಮಸಿ ವಾಕ್ಯೇ ಇರುವಂತ ತತ್ವಂ ಪದಗಳಿಗೆ ತತ್ವಮಸಿ ವಾಕ್ಯದಲ್ಲಿವೆ ತತ್ಪದ ತ್ವಂಪದ ಈ ಎರಡು ಪದಗಳಿಗೆ ಸಾಮಾನ್ಯ ಮಾತ್ರ ವಾಚಕತ್ವಾತ್. ತತ್ ಅಂದ್ರೆ ಅದು, ತ್ವಂ ಅಂದ್ರೆ ನೀನು, ಇದು ಸಾಮಾನ್ಯವಾದಂತ ಅರ್ಥ. ಇದನ್ನು ಹೇಳುತ್ತಿರುವುದರಿಂದ ಕಥಂ ಹೇಗೆ ವಾಕ್ಯದಲ್ಲಿ ಸೇರ್ಕೊಂಡು ಅದ್ವಿತೀಯವಾದ ಪ್ರತ್ಯಗಾತ್ಮನ ಲಕ್ಷಣವಾಗಿರುವಂತ ವಸ್ತುವನ್ನ ಹೇಳ್ತಾ ಇದೆ ಅಂತ ವಿಶೇಷಾರ್ಥ ಹೊಂದುತ್ತೆ. ಎರಡೂ ಪದಗಳು ಪ್ರತ್ಯಗಾತ್ಮನನ್ನು ಹೇಳ್ತಾ ಇವೆ, ಅಸಂಸಾರಿಯಾದಂತಹ ಬ್ರಹ್ಮವನ್ನು ಹೇಳ್ತಾ ಇವೆ, ಅವಾಕ್ಯಾರ್ಥವನ್ನ ಹೇಳುತ್ತೇವೆ ಅಂತ ಹೇಳ್ತಾ ಇದ್ದೀರಲ್ಲ, ಇದು ಕಥಂ ಹೇಗೆ ಸಾಧ್ಯ? ನೋಡಿ, ಗುರುಗಳು ಎಷ್ಟು ಸೊಗಸಾಗಿ ಇಂಟ್ರೊಡಕ್ಷನ್ ಆಗ್ತಾ ಇದ್ದಾರೆ. ನಹಿ ಸಾಧ್ಯವಿಲ್ಲ. ತತ್ಪದಸ್ಯ ತ್ವಂ ಪದಸ್ಯ ವಾ ವಿಶೇಷೆ ಶಕ್ತಿ ಅವಗತ. ತತ್ಪದಕ್ಕಾಗಲಿ ತ್ವಂ ಪದಕ್ಕಾಗಲಿ ವಿಶೇಷವಾದಂತಹ ಶಕ್ತಿ ಎಲ್ಲಿಯೂ ಕಂಡಿಲ್ಲ. ವಿಶೇಷೇ ಶಕ್ತಿ. ತತ್ಪದವು ವಿಶೇಷವಾದಂತ ಅರ್ಥವನ್ನು ಹೇಳ್ತಾ ಇದೆ, ತ್ವಂಪದವು ವಿಶೇಷಾರ್ಥ ಹೇಳ್ತಾ ಇದ್ದೀರಲ್ಲ, ಹಾಗೆ ವಿಶೇಷಾರ್ಥ ಹೇಳುವಂತ ಶಕ್ತಿ ಇಲ್ಲ ಕಂಡು. ನೋಡಿ, ಒಳ್ಳೆ ಶಕ್ತಿ ಪದ ಬಳಸಿದ್ದಾರೆ. ಇದನ್ನ ಮೀಮಾಂಸಕರು ಹೇಳ್ತಾರೆ, ವೈಯಾಕರಣಿಗಳು ಹೇಳ್ತಾರೆ. ಶಬ್ದಗಳಿಗೆ ಶಕ್ತಿ ಉಂಟು. ಅಬ್ಬಾ, ಅತ್ಯಂತೆ ಸತ್ಯಪಿಶ್ಯರ್ಥೆ ಜ್ಞಾನಂ ಶಬ್ದ ಕರೋತಿ. ಮೀಮಾಂಸಕರ ಮಾತು. ಒಂದು ಪದಾರ್ಥ ಅತ್ಯಂತ ಎಲ್ಲೂ ಇಲ್ಲದೆ ಇರುವಂತಹ ಪದಾರ್ಥ, ಅದನ್ನ ಒಂದು ಶಬ್ದದಿಂದ ನಾವು ಹೇಳುವಾಗ ಇಲ್ಲದ ಪದಾರ್ಥವನ್ನ ಕಣ್ಣು ಮುಂದೆ ಶಬ್ದ ತೋರಿಸುತ್ತದೆ. ಅತ್ಯಂತೆ ಅಸತಿ ಅಪಿ ಅರ್ಥೇ, ಸಂಪೂರ್ಣವಾಗಿ ನಿಜವಾಗಿ ಇಲ್ಲದೆ ಇರುವಂತಹ ವಸ್ತುವಾಗಿದ್ದರೂ ಅದನ್ನ ಶಬ್ದವು ಆ ವಿಷಯಕ್ಕೆ ನಮಗೆ ಜ್ಞಾನವನ್ನುಂಟು ಮಾಡುತ್ತದೆ. ಒಂದು ಉದಾಹರಣೆ ಕೊಡು. ರಜ್ಜು ಸರ್ಪ ನಿಜವಾಗಿದೆಯಾ? ಬೇಡ. ಇನ್ನೊಂದು ಉದಾಹರಣೆ. ವಂದ್ಯಾ ಪುತ್ರ, ಬಂಜೆಯ ಮಗ ಇದಾನ? ಇಲ್ಲ. ಬಂಜೆಯ ಮಗ, ಅವನಿಗೆ 28 ವರ್ಷ ವಯಸ್ಸಿವಾಗ, ತುಂಬಾ ಬುದ್ಧಿವಂತ, 5 ಮಕ್ಕಳಲ್ಲಿ ಎತ್ತರ ಇದ್ದಾನೆ. BE ಪಾಸ್ ಮಾಡ್ಕೊಂಡು ಅಮೆರಿಕಕ್ಕೆ ಹೋಗಿ MS ಪಾಸ್ ಮಾಡ್ಕೊಂಡು ಅಲ್ಲೇ ಕೆಲಸ ಮಾಡ್ತಾ ಇದ್ದಾನೆ. ಅವನಿಗೆ 1 ವರ್ಷಕ್ಕೆ $1 ಕೋಟಿ ಸಂಪಾದನೆಯೆಲ್ಲ ಹೇಳ್ತಾ ಬಂದು, ಅದನ್ನು ಕೇಳ್ತಾ 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 ಹೋದ್ರೆ ನಮ್ಮ ಕಣ್ಣು ಮುಂದೆ ಆ ಹುಡುಗ ನಿಂತ್ಕೊಂಬಿಟ್ಟ. ಯಾರವನು? ವಂದ್ಯಾಪುತ್ರ ಇಲ್ಲದಿರುವ ವಸ್ತು. ಅವನ ಬಗ್ಗೆ ಮಾತಾಡ್ತಾ ಹೋದ್ರೆ, ಶಬ್ದ ಹೇಳ್ತಾ ಹೋದ್ರೆ ಕಣ್ಣಿಗೆ ಕಾಣ. ಅತ್ಯಂತೆ ಅಸತ್ಯಪಿಶ್ಯರ್ಥೆ ಜ್ಞಾನಂ ಶಬ್ದ ಕರೋತಿ ವೈ. ಆದ್ದರಿಂದ ಶಬ್ದಗಳನ್ನ ಬಳಸುವಾಗ ಎಚ್ಚರಿಕೆಯನ್ನು ಬೆಳೆಸ್ತೀವಿ. ಮಾತನಾಡುವಾಗ ನಾಲಿಗೆ ಮೇಲೆ ಹೇಳ್ತಾ ಇರ್ಬೇಕು. ಅದಕ್ಕೆ ಶಕ್ತಿ, ಹಾವು 2ನೇ ಅಕ್ಷರ. ಹಾವು ಬಂದಿದೆ, ಎಷ್ಟು ಭಯವಾಗುತ್ತೆ. ಚಿನ್ನದ ಮುಂಗುರ ಅಂದ್ವು, ಬರೀ ಶಬ್ದ, ಎಷ್ಟು ಸಂತೋಷವಾಗುತ್ತೆ. ಇದಕ್ಕೆ ಶಕ್ತಿ ಅಂತ ಹೆಸರು. ಗುರುಗಳು ಹೇಳ್ತಾ ಇದ್ದಾರೆ, ವಿಶೇಷ ಶಕ್ತಿ ನ ಅವಗತ ಸ್ತ್ರೀಲಿಂಗ.
ತತ್ಪದಕ್ಕಾಗಲಿ ತ್ವಂಪದಕ್ಕಾಗಲಿ ವಿಶೇಷದಲ್ಲಿ ಯಾವ ಶಕ್ತಿಯೂ ಇಲ್ಲ. ತತ್ ಅಂದ್ರೆ ಅದು, ತ್ವಂ ಅಂದ್ರೆ ನೀನು. ನಚ ವಾಕ್ಯಗತ ಪದೇಭ್ಯ ಅನವಗತೋಪಿ ಅರ್ಥ ವಾಕ್ಯಾತಿ ಅವಗತೋ ಭವೇದಿತಿ ಶಕ್ಯ ಶಂಕಂ. ಆ ಗುರುಗಳ ವಾಕ್ಯ ಓದ್ತಾ ಇದ್ದೆ ನನಗೆ ಒಂದು ಜಿಲೇಬಿ, ಒಂದು ಜಾಂಗೀರ್, ಒಂದು ಜಾಮೂನು, ಹೋಳಿಗೆ ಅಷ್ಟು ಚೆನ್ನಾಗಿದೆ ಕಂಡ್ರೆ. ಒಳ್ಳೆ ವ್ಯಾಕರಣ ಬದ್ಧವಾಗಿದೆ. ತರ್ಕಶಾಸ್ತ್ರ, ಮೀಮಾಂಸ ಎಲ್ಲವನ್ನೂ ಒಳಗೊಂಡಿದೆ. ಆ 88ನೇ ವಯಸ್ಸಿನಲ್ಲಿ ಹಣ್ಣಾಗಿದೆ ಅಂತಃಕರಣ. ಬಾಬಾ ನಮೋ ನಮಃ ನಮೋ ನಮಃ. 88 ಅಷ್ಟೇ ಅಲ್ಲ, +8 96 ವರ್ಷವರೆಗೂ ಬರ್ತಿದ್ರು. ನಾನಿದ್ದ ಜೊತೆಯಲ್ಲೇ ಹಿಂದೆ ಅವ್ರ ಮಾತನ್ನ ಜ್ಞಾಪಿಸ್ಕೊಂಡ್ಬಿಟ್ಟೆ. ಮಗು ಅನ್ನೋರು, ಮಗು ನನ್ನ ಪೆನ್ನಲ್ಲಿ, ಮಗು ಹತ್ತಿಗೆ ಬಾ, ಮಗು ಈ ವಾಕ್ಯ ಬೋದು, ಮಗು ನನ್ ಪುಸ್ತಕ ಕೊಡು, ಮಗು ಕೈ ಹಿಡ್ಕ, ಮಗು ವಾಕ್ ಮಾಡಿಸು, ಟೈಮ್ ಎಷ್ಟು ನೋಡು ಮಗು. ಆ 2 ಅಕ್ಷರ ಈ ಮಗು ಅನ್ನುವಂತ ಪದ, ಯೋ ಯೋ ಯೋ, ಅದಕ್ಕೆ ಎಷ್ಟು ಕೋಟಿ ರೂಪಾಯಿ ಕೊಟ್ಟು ಕಮ್ಮಿ. ಯಾಕೆ? ಗುರುಗಳು ಪ್ರೀತಿಯಿಂದ ಹೇಳುತ್ತಿದ್ದಂತ 2 ಅಕ್ಷರಗಳು ಒಂದು ಶಬ್ದ. ಮತ್ತು ವಾಕ್ಯಗತ ಪದೇಭ್ಯ, ವಾಕ್ಯಗತ ಅಂತಂದ್ರು ಒಂದೇ, ವಾಕ್ಯಸ್ಥ ಅಂದ್ರೆ ವಾಕ್ಯದಲ್ಲಿರುವಂತ ಪದಗಳಿಂದ, ಅನವಗತೋಪಿ ತಿಳಿಯಲ್ಪಡದೇ ಇದ್ದರೂ ಕೂಡ ಅರ್ಥವು ವಾಕ್ಯಾದ ಅವಗತೋ ಭವೇತ್, ವಾಕ್ಯದಿಂದ ತಿಳಿಯಲು ಸಾಧ್ಯವಿಲ್ಲ. ತತ್ವಮಸಿ ವಾಕ್ಯ, ತತ್ವಮಸಿ ವಾಕ್ಯದಲ್ಲಿ 3 ಪದಗಳಿವೆ. ಆ 3 ಪದಗಳಿಂದ ಬ್ರಹ್ಮ ತತ್ವ ತಿಳಿಯಲ್ಪಡ್ತಾ ಇಲ್ಲ, ಅದು ನೀನಾಗಿದ್ದೀಯ. ವಾಕ್ಯಗಳಿಂದ ತಿಳಿಯಲ್ಪಡದೆ ಹೋದ್ರೂ ಕೂಡ ಆ 3 ಪದಗಳು ಸೇರಿಕೊಂಡು ವಿಶೇಷಾರ್ಥವನ್ನ ತಿಳಿಸುತ್ತವೆ ಎಂದರ್ಥ ಮಾಡುವುದು ಸರಿಯಲ್ಲ ಅಂತ ಪೂರ್ವಪಕ್ಷ. ಪದ ಸಮೂಹಸ್ಯೈವ ವಾಕ್ಯತ್ವಾತ್, ಪದಗಳಿಂದ ತಿಳಿಸಲ್ಪಡದೇ ಇರುವಂತ ಅರ್ಥವನ್ನ ವಾಕ್ಯವು ಹೇಳಲಾರದು. ಯಾಕೆ? ಕಿನ್ನಾಮ ವಾಕ್ಯಂ ಪದಾನಾಂ ಸಾಂಗತ್ಯಂ ವಾಕ್ಯಂ, ಪದಾನಾಂ ಸಹವಾಸಃ ವಾಕ್ಯಂ. ಪದಗಳು ಸೇರಿಕೊಂಡಲ್ವೇ ವಾಕ್ಯ ಅಂತ ಆಗ್ಬೇಕು. ಪದಗಳಲ್ಲಿ ಬ್ರಹ್ಮ ಶಬ್ದ ಇಲ್ಲ, ಪದಗಳಲ್ಲಿ ಅವಾಕ್ಯಾರ್ಥವಿಲ್ಲ. ಅಂಥ ಪದಗಳಿಂದ ಹೇಗೆ ಅವಾಕ್ಯಾರ್ಥ ಸಿದ್ಧವಾಗುತ್ತೆ ಅಂತ ಆಕ್ಷೇಪ. ಇತಿ ಆಶಂಕತೆ ಪೂರ್ವಪಕ್ಷಿ ಕುತಃ ಪದರಿತಿ. ಸಾಮಾನ್ಯ ವಾಚಕತ್ವಂ ಪದಸ್ಯ ಅಂಗೀಕೃತ್ಯೈವ ಸಮಾಧಾನಂ ಶ್ಲೋಕೇನ ವಕ್ಷ್ಯತೆ. ಬ್ಯೂಟಿಫುಲ್. ಹೌದು, ನೀನು ಹೇಳುತ್ತಿರುವಂತೆ ಪದಗಳಿಗೆ ಸಾಮಾನ್ಯ ವಾಚಕತ್ವ ಉಂಟೋದಿತ. ಯಾವ ಪದವೂ ಕೂಡ ವಿಶೇಷ ಅರ್ಥವನ್ನು ಹೇಳ್ತಾ ಇಲ್ಲ ಎನ್ನುವುದನ್ನ ಅಂಗೀಕೃತ್ಯೈವ ಒಪ್ಪಿಕೊಂಡೇ ಸಮಾಧಾನವನ್ನ ಶ್ಲೋಕದಿಂದ ಹೇಳುತ್ತಾನೆ ಭಗವಾನ್ ಸುರೇಶ್ವರಾಚಾರ್ಯ. ಶ್ಲೋಕವತ್ತೆ ನೋಡಿ, ನೀವು ಅರ್ಥ ಮಾಡ್ಕೊತಾ ಬನ್ನಿ. ಸಾಮಾನ್ಯಂ ಹಿ ಪದಂ ಬ್ರೂತೆ ವಿಶೇಷೋ ವಾಕ್ಯಕರ್ತೃಕಃ ಶ್ರುತ್ಯಾದಿ ಪ್ರತಿಬದ್ಧಂ ಸತಿ ವಿಶೇಷಾರ್ಥಂ ಭವೇತ್ ಪದಂ. ಏನಾನಂದ ಸಂಗತಿ. ಇದಕ್ಕಿಂತ ಮುಮುಕ್ಷು ಜನಗಳಿಗೆ, ಸನ್ಯಾಸಿ ಪುಂಗವರಿಗೆ ಬೇರೆ ಸಂತೋಷದ ಊಟ ಉಂಟೆ? ಬೇಡಪ್ಪ, ಯಾವ ಊಟ ತಿಂಡಿನೂ ಬೇಡ. ಜನಗಳಿಂದ ನಮಸ್ಕಾರ ಸ್ತುತಿಯೂ ಬೇಡ. ಎಲ್ಲಾ ಸನ್ಯಾಸಿ ಪುಂಗವರಾದ ಮುಮುಕ್ಷುಗಳು ಕೂಡ ಇಂಥ ವಾಕ್ಯಗಳನ್ನ ಕೇಳ್ತಾ ಇದ್ರೆ, ಓದ್ತಾ ಇದ್ರೆ, ಶ್ರವಣ ಮನನ ನಿಧ್ಯಾಸನ ಮಾಡ್ತಾ ಇದ್ರೆ ಏಕೆ ಬ್ರಹ್ಮಜ್ಞಾನವಾಗುವುದಿಲ್ಲ? ಈಗ ಅರ್ಥ ಬರ್ತಾ ಇದ್ದಾರೆ. ಯದ್ಯಪಿ ಸ್ವತಃ ಪದಂ ಸಾಮಾನ್ಯವಾಚಕಂ ಆಕೃತಿ ಶಬ್ದಾರ್ಥ. ನೋಡಿದ್ರ, ಆಕೃತಿ ಶಬ್ದಾರ್ಥ. ಆಕೃತಿ ಎಂದೇನು? ಪಾದಂ 2 ಅಕ್ಷರ. ತತ್ ತತ್ ತ್ವಂ ಇದು ಆಕೃತಿ.
ಆಕೃತಿ ಅಂತಂದ್ರು ಬಂದೆ, ಮೂಲ ಸ್ವರೂಪ ಅಂದ್ರು ಬಂದಯ್ಯ. ಸಾಮಾನ್ಯ ವಾಚಕವಾಗಿದೆ ಪದ. ವ್ಯಕ್ತಿ ನಾಮಾನಂತ್ಯಾತೆ ಸಂಬಂಧ ಗ್ರಹಣ ಅನುಭವತ್ತೆ. ವ್ಯಕ್ತಿಗಳು ಅನೇಕವಾಗಿವೆ, ಅನೇಕ ವ್ಯಕ್ತಿಗಳಿರುವುದರಿಂದ ಪದಗಳಿಗೆ ಸಂಬಂಧವಾಗುವುದಿಲ್ವಲ್ಲ ಎಂದು ಮೀಮಾಂಸಕರು ಹೇಳ್ತಾರೆ. ತಥಾಪಿ ಆದರೂ ಕೂಡ ವಾಕ್ಯೆ ಶ್ರೇತರ ಶಬ್ದೈ ಅನ್ವಯ ಸಮಯೇ ಶ್ರುತ್ಯಾದಿ ಪ್ರತಿಬದ್ಧಂ ಸತ್. ಇಲ್ಲಿ ಬರೀ ತತ್ಶಬ್ದವಿಲ್ಲ, ಬರೀ ತ್ವಂ ಶಬ್ದವಿಲ್ಲ. ತತ್ವಂ ಜೊತೆಯಲ್ಲಿ ತತ್ಪದವು ತ್ವಂ ಪದದ ಶಬ್ದದ ಜೊತೆಯಲ್ಲಿಯೂ ತ್ವಂ ಪದವು ತತ್ಪದದ ಜೊತೆಯಲ್ಲಿಯೂ ಕೂಡ ಸೇರಿಕೊಂಡಿರೋಣದರಿಂದ ಸ್ವ ಇತರ, ಸ್ವ ತನಗಿಂತ ಇತರ ಬೇರೆಯಾಗಿರುವ ಶಬ್ದಗಳ ಜೊತೆಯಲ್ಲಿ ಅನ್ವಯ ಮಾಡಿಕೊಳ್ಳಬೇಕಾಗಿರುವುದರಿಂದಲೂ ಶ್ರುತ್ಯಾದಿ ಪ್ರತಿಬದ್ಧಂಸತು. ಇದು ಶೌತಪರ ಛಾಂದೋಗ್ಯ ಶ್ರುತಿಯಲ್ಲಿ ಬಂದಿರುವಂತಹ ತತ್ಶಬ್ದ, ಆತ್ಮಜ್ಞಾನೋಪದೇಶದ ಸಂದರ್ಭದಲ್ಲಿ ಬಂದಿರುವಂತಹ ತತ್ಪಂಪದಗಳಾದ್ದರಿಂದ ಇವುಗಳಿಗೆ ವಿಶೇಷವಾದಂತ ಅರ್ಥವನ್ನು ಮಾಡಿಕೊಂಡಿದ್ದು. ಇದನ್ನ ಮೀಮಾಂಸಕ ಹೇಳ್ತಾನು ಸ್ವಾಮಿಗಳು ಸೂತ್ರವನ್ನೇ ಕೋಟ್ ಮಾಡಿಬಿಟ್ಟು, ಶ್ರುತಿಲಿಂಗ ವಾಕ್ಯ ಪ್ರಕರಣ ಸ್ಥಾನ ಸಮಾಚ್ಯ ಶ್ರೀರಾಮ ಜಯರಾಮ್ ಜಯ ಭಗವಾನ್ ಜೈಮಿನಿ ಆಚಾರ್ಯರು ಬರೆದಿರುವಂತಹ ಒಂದು ಜೈಮಿನಿಯ ಸೂತ್ರ. ವೇದಮಂತ್ರಗಳಿಗೆ ನಾವು ಲೌಕಿಕ ಅರ್ಥವನ್ನ ಮಾಡಿಕೊಳ್ಳಬಾರದು. ಯಾಸ್ಕರು ಒಂದು ನಿರುಕ್ತ ಗ್ರಂಥ ಬರೆದಿದ್ದಾರೆ. ನಿರುಕ್ತ ಎನ್ನುವಂತಹದ್ದು ವೇದ ಡಿಕ್ಷನರಿ, ಬಹಳ ಸೂಕ್ಷ್ಮ. ನಿರುಕ್ತ ಒಂದು ವೇದಾಂಗ. ನನ್ನ ಪುಸ್ತಕವನ್ನು ಬರೆದಿದ್ದೇನೆ ಅನ್ಕೋತೇನೆ. ವೇದಾಂಗಗಳು ಅಂತ ಒಂದು ಪುಸ್ತಕ, ಇನ್ನೊಂದು ವೇದಾಂತಗಳು ವೇದಾಂಗಗಳು ಅಂತ ಒಂದು ಪುಸ್ತಕ. ಎಲ್ಲ ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರ ಕೌಪೀನ ಚಾಲನ ಅನುಗ್ರಹದಿಂದ ಉಂಟಾಗಿರುವ ಸದ್ಗುರುಗಳ ಎಂಜಲು. ಒಂದು ಶ್ರುತಿ. ಶ್ರುತಿ ಅಂದ್ರೇನು? ಎಕ್ಸ್ಪ್ರೆಸ್ ಸ್ಟೇಟ್ಮೆಂಟ್, ಬಾಯ್ಬಿಟ್ಟು ಹೇಳಿರುವಂತಹದ್ದು. ಅನಂತರ ಲಿಂಗ ಗುರುತು, ಹಿಂದು ಮುಂದಿನ ಸಂದರ್ಭ, ಆಮೇಲೆ ವಾಕ್ಯ, ಆಮೇಲೆ ಪ್ರಕರಣ, ಅನಂತರ ಸ್ಥಾನ. ಇದೆಲ್ಲ ನೋಡಿಕೊಂಡು ಪದಗಳಿಗೆ ಅರ್ಥವನ್ನ ಮಾಡಿಕೊಂಡು ವಾಕ್ಯಾರ್ಥವನ್ನು ತಿಳ್ಕೊಳ್ಬೇಕು ಅಂತ ಬರೆದಿದ್ದಾರೆ. ಲಕ್ಷಣ ಪ್ರಮಾಣ ಕಾರಣೈ ನಿಯಂತ್ರಿತಂ ಸತಿ ವಿಶೇಷಾರ್ಥಂ ಭವೇತ್. ಲಕ್ಷಣ ಪ್ರಮಾಣ ಎನ್ನುವ ಕಾರಣಗಳಿಂದ ನಿಯಂತ್ರಿತಂ, ಬೀಯಿಂಗ್ ಕಂಟ್ರೋಲ್ಡ್. ಆ ಪದ ತನ್ನ ಸಹಜವಾದ ಅರ್ಥವನ್ನ ಕೈಬಿಟ್ಟು ಇವುಗಳಿಂದ ಕಂಟ್ರೋಲ್ ಮಾಡಲ್ಪಟ್ಟಾಗ ವಿಶೇಷಾರ್ಥಂ ಭವೆ, ಅದೇ ಪದ ವಿಶೇಷವಾದಂತ ಅರ್ಥವನ್ನು ಕೊಡುತ್ತದೆ. ಅವಿವಕ್ಷಿತಾರ್ಥಂ ಮುಕ್ತ. ಯಾವುದು ಅವಿವಕ್ಷಿತಾರ್ಥವೋ, ವಿವಕ್ಷಿತವಾದ ಅರ್ಥವಲ್ಲವೋ, ಯಾವುದು ಬೇಕಾಗಿಲ್ಲವೋ ಅದನ್ನು ಕೈ ಬಿಟ್ಟು ಏನ್ ಹೇಳಬೇಕು ಅಂತ ವಿವಕ್ಷಿತವಾಗಿದೆಯೋ ಅದನ್ನು ಹೇಳ. ಯಾವುದು? ತತ್ವಂ ಪದಗಳು ಅಂತ ಯಾರು ಬರೆದಿದ್ದಾರೆ? ಜೈಮಿನಿ ಆಚಾರ್ಯರ ಮಾತು. ಯದ್ಯಪಿ ಅದ್ವಿತೀಯ ಆತ್ಮ ಪ್ರತ್ಯಗರ್ಥ ನ ಪದಾರ್ಥ ನಾಪಿ ವಾಕ್ಯಾರ್ಥ. ಶ್ರೀರಾಮಚಂದ್ರ ನ ಸಾಮಾನ್ಯಂ ನಾಪಿ ವಿಶೇಷ ಇತಿ ಯಥೋಕ್ತ ಲೋಕ ರೀತಿನ ಉಪಯುಜ್ಯತೆ. ಇವ ಪ್ರಿಂಟ್ ಮಿಸ್ಟೇಕ್ ಆಗ್ಬಿಟ್ಟಿದೆ ನೋಡಿ. ಇದು ಲ್ಯಾಂಗ್ವೇಜ್ ತುಂಬಾ ಟಫ್ ಆಗಿದೆ. ಪ್ರಿಂಟ್ ಮಿಸ್ಟೇಕ್ ಆಗ್ಬಿಟ್ಟು ಅರ್ಥ ಆಗಿದೆ. ನ ಸಾಮಾನ್ಯಂ ನಾಪಿ ವಿಶೇಷ ಇತಿ ಯಥೋಕ್ತ ಲೋಕರೀತಿ ನ ಉಪಯುಜ್ಯತೆ ಇವ ಶ್ರುತ್ಯರ್ಥ ನಿರ್ಣಯೇ. ತಥಾಪಿ ಯಥಾ ಲೋಕೆ
ವಾಕ್ಯಸ್ಥಂ ಪದಂ ವಿವಕ್ಷಿತ ವಿಶೇಷಾರ್ಥ ಜ್ಞಾಪನೆ ಪರ್ಯವಸ್ಯತಿ ಸ್ವ ಇತರ ಪದ ಸಾಹಚರ್ಯ ವಶಾತಿ ಏವಮೇವ ಅತ್ರಾಪಿ ಲೋಕಬುದ್ಧಿಂ ಅನುಸರಂತಿ ಶ್ರುತಿ ನಿತ್ಯ ಸಿದ್ಧಂ ಜಿಜ್ಞಾಸೋ ಆತ್ಮಾನ ಪ್ರಗತ ಪರಾಮರ್ಶಕ ತತ್ಪದೇನ ಸಹ ಪ್ರತ್ಯಕ್ಷ ಸನ್ನಿಹಿತ ವಾಚಿ ತ್ವಂ ಪದಸ್ಯ ಸಮಭಿಹಾರೇಣ ಅವಾಕ್ಯಾರ್ಥಮಪಿ ಅದ್ವಿತೀಯ ಪ್ರತ್ಯಗರ್ಥತ್ವೇನ ಜ್ಞಾಪಯತಿ. ಪರಮಾದ್ಭುತವಾದ ವಾಕ್ಯ, ನಿಧಾನವಾಗಿ ಅರ್ಥ ಮಾಡ್ಕೊಳ್ಬೇಕು. ನಂಗೆ ಅರ್ಥವಾಗಿಬಿಟ್ಟಿದೆ, ಹೇಳ್ತೇನೆ ನೋಡಿ. ಯದ್ಯಪಿ ಅದ್ವಿತೀಯ ಪ್ರತ್ಯಗರ್ಥ, ಅದ್ವಿತೀಯನಾಗಿರುವ ಪ್ರತ್ಯಗಾತ್ಮನು ಪ್ರತ್ಯಗರ್ಥ ಅಂತಂದ್ರು ಬಂದೆ, ಪ್ರತ್ಯಗಾತ್ಮ ಎಂದರು ಬಂದಿ. ಆತ್ಮನು ಪ್ರತ್ಯಗಾತ್ಮ ಅದ್ವಿತೀಯನಾಗಿದ್ದಾನೆ. ಈ ಆತ್ಮನು ನ ಪದಾರ್ಥ, ಅದ್ವಿತೀಯನಾಗಿರುವ ಪ್ರತ್ಯಗಾತ್ಮನು ಪದಾರ್ಥವಲ್ಲ, ಪದಕ್ಕೆ ಅರ್ಥವಲ್ಲ. ನಾಪಿ ವಾಕ್ಯಾರ್ಥ, ಅದ್ವಿತೀಯನಾದ ಪ್ರತ್ಯಗಾತ್ಮನು ಪದಾರ್ಥವೂ ಅಲ್ಲ, ವಾಕ್ಯಾರ್ಥವೂ ಅಲ್ಲ. ನ ಸಾಮಾನ್ಯಂ, ಸಾಮಾನ್ಯವಾದರ್ಥವೂ ಅಲ್ಲ. ನಾಪಿ ವಿಶೇಷ, ವಿಶೇಷಾರ್ಥವೂ ಅಲ್ಲ. ಪರಬ್ರಹ್ಮವು ಪದಾರ್ಥವ ಅಲ್ಲ, ವಾಕ್ಯಾರ್ಥವ ಅಲ್ಲ, ಸಾಮಾನ್ಯಾರ್ಥವ ಅಲ್ಲ, ವಿಶೇಷಾರ್ಥವ ಯಾವುದು ಅಲ್ಲ. ಅಲ್ಲದೆ ಹೋದರೂ ಇತಿ ಯಥೋಕ್ತ ಲೋಕರೀತಿನ ಉಪಯುಜ್ಯತೆ, ಲೋಕದಲ್ಲಿ ಪ್ರಸಿದ್ಧವಾಗಿರುವಂತ ಅರ್ಥವನ್ನು ತೆಗೆದುಕೊಳ್ಳುವುದಕ್ಕೆ ಇಲ್ಲಿ ಸಾಧ್ಯವೇ ಇಲ್ಲ. ಶ್ರುತ್ಯರ್ಥವನ್ನು ನಿರ್ಣಯ ಮಾಡುವುದಕ್ಕೆ ಲೋಕದಲ್ಲಿ ಪ್ರಸಿದ್ಧವಾಗಿರುವ ಸಾಮಾನ್ಯವಾದ ಅರ್ಥವನ್ನು ತೆಗೆದುಕೊಳ್ಳುವುದಕ್ಕೆ ಸಾಧ್ಯವೇ ಇಲ್ಲ. ಹೌದಾ? ತಥಾಪಿ ಆಗಿದ್ದರೂ ನಾಪಿ ವಿಷಯ ಯಥಾಲೋಕೆ ವಾಕ್ಯಸ್ಥಂ ಪದಂ, ಹೇಗೆ ಲೋಕದಲ್ಲಿ ವಾಕ್ಯದಲ್ಲಿರುವಂತಹ ಪದವು ವಿವಕ್ಷಿತ ವಿಶೇಷಾರ್ಥ ಜ್ಞಾಪನೆ, ವಿವಕ್ಷಿತವಾದ ಮನಸ್ಸಿನಲ್ಲಿ ವಕ್ತುಮಿಷ್ಟ ವಿವಕ್ಷಿತ, ಹೇಳಬೇಕೆಂದು ಇಷ್ಟವುಳ್ಳಂತ ಅರ್ಥವನ್ನ ಹೇಳುವ ವಿಷಯದಲ್ಲಿ ಪರ್ಯವಸ್ಯತಿ ಕೊನೆಗೊಳ್ಳುತ್ತದೆಯೋ ಸ್ವ ಇತರ ಪದ ಸಾಹಚರ್ಯವೇ, ತನ್ನ ಜೊತೆಯಲ್ಲಿರುವ ತನಗಿಂತ ಭಿನ್ನವಾಗಿರುವ ಪದಗಳ ಸಾಹಚರ್ಯ ವಶದಿಂದ ಅರ್ಥ ತಿಳಿಸುತ್ತದೆಯೋ ಲೋಕದಲ್ಲಿ. ಏವಮೇವ, ಇದೇ ರೀತಿಯಲ್ಲಿ ಅತ್ರಾಪಿ, ಇಲ್ಲಿಯೂ ಕೂಡ ಲೋಕಬುದ್ಧಿಂ ಅನುಸರಂತಿ ಶ್ರುತಿ, ಶ್ರುತಿಯು ಅನುಸರಂತಿ, ಇದು ವರ್ತಮಾನ ಕೃದಂತದ ಸ್ತ್ರೀಲಿಂಗ ರೂಪ, ಕರ್ತೃಪದವಲ್ಲ. ಲೋಕಬುದ್ಧಿಯನ್ನ ಅನುಸರಿಸುತ್ತಾ ಶ್ರುತಿಯು ನಿತ್ಯ ಸಿದ್ಧವಾಗಿರುವ, ನಿತ್ಯ ಸಿದ್ಧಮಾತ್ಮಾನಂ ಜಿಜ್ಞಾಸೋಹ ಆತ್ಮಾನ್, ನಿತ್ಯ ಸಿದ್ಧವೋ ಜಿಜ್ಞಾಸುವಿನ ಪ್ರತ್ಯಗಾತ್ಮನಾಗಿರುವಂತ ಪ್ರಕೃತವಾದ ಪದಾರ್ಥವನ್ನ, ಆತ್ಮತತ್ವವನ್ನ ತಿಳಿಸ್ತಾ ಇದೆ. ತತ್ಪದೇನ ಸಹ, ತತ್ಪದದ ಜೊತೆಯಲ್ಲಿ ಪ್ರತ್ಯಕ್ಷ ಸನ್ನಿಹಿತ ವಾಚಿತ್ವಂ ಪದಸ್ಯ ರಾಮ. ಇನ್ನೊಂದು ತತ್ಪದವು ಹತ್ತಿರವಿರುವ, ಪ್ರತ್ಯಕ್ಷವಾಗಿ ಸನ್ನಿಹಿತವಾಗಿರುವ ತ್ವಂಪದದ ಜೊತೆಯಲ್ಲಿ, ತತ್ಪದ ತ್ವಂಪದದ ಜೊತೆಯಲ್ಲಿವೆ. ತ್ವಂಪದ ತತ್ಪದದ ಜೊತೆಯಲ್ಲಿಯೂ ಇರುವುದರಿಂದ ಸಮಭಿಹಾರೇಣ, ಈ ಜೊತೆಯಲ್ಲಿ ಹೇಳುತ್ತಿರುವುದರಿಂದ ಅವಾಕ್ಯಾರ್ಥಂ, ತತ್ಪದಾರ್ಥವನ್ನು ಕೈಬಿಟ್ಟು, ತ್ವಂ ಪದಾರ್ಥವನ್ನು ಕೈಬಿಟ್ಟು ಅವಾಕ್ಯಾರ್ಥ ಯಾವುದು? ಅದ್ವಿತೀಯವಾದ ಪ್ರತ್ಯಗಾತ್ಮನೇ ನೀನಾಗಿದ್ದೀಯ, ಅಲ್ಲಿ ನೀನೂ ಇಲ್ಲ, ನಿನಗಿಂತ ಭಿನ್ನವಾಗಿ ಬ್ರಹ್ಮವೂ ಇಲ್ಲ. ಎರಡು ಶಬ್ದಗಳು ತಮ್ಮ ತಮ್ಮ ಸಹಜವಾಗಿರುವಂತ ಅರ್ಥವನ್ನ ಕೈಬಿಟ್ಟು ನಿತ್ಯ ಶುದ್ಧ, ನಿತ್ಯ ಬುದ್ಧ, ನಿತ್ಯ ಮುಕ್ತವಾಗಿರುವ ಮತ್ತು ಸಚ್ಚಿದಾನಂದ ಸ್ವರೂಪವಾಗಿರುವ ಪ್ರತ್ಯಗಾತ್ಮನೆಂಬ ಅವಾಕ್ಯಾರ್ಥವನ್ನ ತಿಳಿಸುತ್ತೀವಿ. ಜ್ಞಾಪಯತಿ, ಹೇಗೆ ಅಂದ್ರೆ ತೇಜಾದಿ ಸೃಷ್ಟಿ ಪ್ರವೇಶ ನಾಮರೂಪ ವ್ಯಾಕರಣ ಸ್ವಾಪ್ಯಯಾದಿ ಅಧ್ಯಾರೋಪೇಣ ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್. ಸಚ್ಚಿದಾನಂದೇಂದ್ರ
ಸರಸ್ವತಿ ಸದ್ಗುರುಗಳ ಬೀಜ ಮಂತ್ರ ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್. ಪರಮ ಪೂಜ್ಯ ಗೋಂದಾವಳೇಕರ್ ಬ್ರಹ್ಮ ಚೈತನ್ಯ ಸದ್ಗುರು ಮಹಾರಾಜರಿಂದ ನೇರವಾಗಿ ರಾಮನಾಮ ತ್ರಯೋದಶ ತಾರಕ ಮಂತ್ರೋಪದೇಶವನ್ನ ಪಡೆದಿದ್ದಾರೆ ಗುರು. ಯಾವಾಗಲೂ ಹೇಳ್ತಾ ಇದ್ರು ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್. ನೋಡಿ, ತೇಜಾದಿ ಸೃಷ್ಟಿ ತತ್ತೇಜೋ ಸೃಜತ, ತೇಜಸ್ಸೆ ಮುಂತಾಗಿರುವಂತಹ ಸೃಷ್ಟಿ ಪ್ರವೇಶ, ಆ ಸೃಷ್ಟಿ ಮಾಡಲ್ಪಟ್ಟಂತ ದೇಹದಲ್ಲಿ ಬ್ರಹ್ಮವೇ ಪ್ರವೇಶ ಮಾಡಿದೆ. ನಾಮರೂಪ ವ್ಯಾಕರಣ ಚಾಂದೋಗ್ಯೋಮ ನಾಮರೂಪೇ ವ್ಯಾಕರಣವಾಣಿ, ನಾಮರೂಪಗಳನ್ನ ವ್ಯಾಕರಣ ಮಾಡ್ತಾ ಇದೆ. ಸ್ವಾಪ್ಯಯ ಎಲ್ಲವೂ ತನ್ನಲ್ಲಿಯೇ ಅಡಕವಾಗ್ತಾ ಇದೆ. ಇಷ್ಟೆಲ್ಲವನ್ನು ಅಧ್ಯಾರೋಪೇಣ, ಯಾವುದು ಪರಮಾರ್ಥವಲ್ಲ, ಎಲ್ಲವನ್ನು ಅಧ್ಯಾರೋಪ ಮಾಡಿಕೊಂಡು ಯಥೋಕ್ತ ಅನ್ವಯ ವ್ಯತಿರೇಕ ಪ್ರತಿಪತ್ತಿ ಸೌಕರ್ಯ. ಶ್ರೀರಾಮ್ಜಿ ಅನ್ವಯ ವ್ಯತಿರೇಕ ತರ್ಕ. ಆತ್ಮನಃ ಅನ್ವಯ, ಅನಾತ್ಮನಾಂ ದೇಹಾದೀನ ವ್ಯತಿರೇಕ, ಸಂಸಾರಿತ್ವಸ್ಯ ವ್ಯತಿರೇಕ, ಪ್ರತ್ಯಗಾತ್ಮತ್ವಸ್ಯ ಅನ್ವಯ. ಅನ್ವಯ ವ್ಯತಿರೇಕ ಎನ್ನುವ ಪ್ರತಿಪತ್ತಿ ತಿಳುವಳಿಕೆ. ಈ ತಿಳುವಳಿಕೆಯ ಸೌಕರ್ಯವನ್ನ ಕಲ್ಪನಾರ್ಥಂ ತಿಳಿಸಿಕೊಟ್ಟು ಮುಮುಕ್ಷ ಜನಗಳಿಗೆ, ಎಲ್ಲ ಮುಮುಕ್ಷ ಜನಗಳೇ ನಿಜವಾಗಿ ನೀವು ಅದ್ವಿತೀಯವಾದ ಅಸಂಸಾರಿಯಾದ ಪರಬ್ರಹ್ಮವೇ ಆಗಿದ್ದೀರಾ, ನೀವು ಜೀವ ಎನ್ನುವಂತ ಭೇದವೇ ಇಲ್ಲ ಎನ್ನುವುದನ್ನು ತಿಳಿದುಕೊಟ್ಟು ತತ್ವಂ ಪದಗಳು ಅವಾಕ್ಯಾರ್ಥವನ್ನ ತಿಳಿಸುತ್ತೇವೆ ಎಂದು ಅರ್ಥವನ್ನ ಮಾಡಿಕೊಂಡರೆ ಸರ್ವಮಿದಂ ಅನವದ್ಯಂ, ಇದೆಲ್ಲವೂ ಕೂಡ ದೋಷ ಮುಕ್ತವಾಗಿದೆ. ಯಾವ ದೋಷವೂ ಉಪದೇಶದಲ್ಲಿ ಇಲ್ಲ ಅನ್ನುವುದನ್ನು ತೋರಿಸ್ತಾ ಇದ್ದಾರೆ. ನನಗೇನು ಆಶ್ಚರ್ಯ ಅಂದ್ರೆ, ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು ಎಷ್ಟು ಚೆನ್ನಾಗಿ ಅದ್ಭುತವಾಗಿ ನೈಷಧ ಸಿದ್ಧಿ ಗ್ರಂಥಕ್ಕೆ ವ್ಯಾಖ್ಯಾನ ಮಾಡಿದ್ದಾರೆ. ಇಂಥ ಪೂಜ್ಯ ಸದ್ಗುರುಗಳ ಪರಮ ಪವಿತ್ರ ದಿವ್ಯ ಪಾದಾರವಿಂದಗಳಲ್ಲಿ ಈ ಪ್ರವಚನದ ಪುಷ್ಪವನ್ನ ಭಕ್ತಿಯಿಂದ ಸಮರ್ಪಣೆ ಮಾಡುತ್ತಾ ಕಾರ್ಯಕ್ರಮವನ್ನು ಇಲ್ಲಿಗೆ ಸಂಪನ್ನಗೊಳಿಸುತ್ತಿದ್ದೇನೆ. ನಮೋ ನಮಃ ಸದ್ಗುರುಪಾದುಕಾಭ್ಯಾಂ. ಕಾನಿಲಾಗ್ಯಬ್ಧರಿತ್ರ್ಯಂತಂ ಸಕ್ಪಣೀವೋದ್ಗತಂ ಯತಃ ದ್ವಾಂತಚ್ಛಿದೇ ನಮಸ್ತಸ್ಮೈ ಹರಯೇ ಬುದ್ಧಿ ಸಾಕ್ಷಿಣಿ ಅನಬ್ಧ್ವಾತಿಶಯಂ ಯಸ್ಮಾತ್ ವ್ಯಾವೃತ್ತಾಸ್ತಮಪಾದಯಃ ಗರೀಯಸೇ ನಮಸ್ತಸ್ಮೈ ಅವಿದ್ಯಾ ಗ್ರಂಥಿ ಭೇದಿನಿ. ನಮೋ ನಮಃ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರು ಪಾದುಕಾಭ್ಯಾಂ. ಏಳಿರೇಳಿರಿ, ಎಚ್ಚರಗೊಳ್ಳಿ. ಏಳಿರಿ, ಎಚ್ಚರಗೊಳ್ಳಿ. ಶ್ರೇಷ್ಠರನ್ನು ಸೇರಿ ನಿಮ್ಮೆಲ್ಲರ ಸ್ವರೂಪವನ್ನು ತಿಳಿದುಕೊಳ್ಳಿ. ತಡ ಮಾಡದಿರಿ. ಇದಕ್ಕಾಗಿ ಶಾಂಕರ ಭಾಷ್ಯ ಹೇಳುತ್ತಿದೆ, ಅನಾದ್ಯ ವಿದ್ಯಾ ಪ್ರಸುಪ್ತಾಃ ಉತ್ತಿಷ್ಠತ ಹೇ ಜಂತವಃ ಆತ್ಮಜ್ಞಾನಾಭಿಮುಖೀ ಭವತ ಎಂದು. ನಮ್ಮೆಲ್ಲರ ಅನರ್ಥಗಳಿಗೂ ಕಾರಣವಾಗಿರುವ ಭಯಂಕರವಾದ ಅಜ್ಞಾನ ನಿದ್ರೆಯನ್ನು, ಅಂದರೆ ಅಧ್ಯಾಸವನ್ನು ಈ ಜನ್ಮದಲ್ಲಿಯೇ ಬಾಧ ಮಾಡಿಕೊಂಡರೆ ನಿಜವಾಗಿಯೂ ಈ ಮಾನವ ಜನ್ಮ ಸಾರ್ಥಕವಾಗುತ್ತದೆ. ಶಂಕರರ ಪರಮಗುರುಗಳು ವೇದಾಂತ ಸಂಪ್ರದಾಯವಿದರೂ ಆದ ಶ್ರೀ ಗೌಡಪಾದಾಚಾರ್ಯರು ಹೀಗೆಂದಿದ್ದಾರೆ, ಅನಾದಿ ಮಾಯಯಾ ಸುಪ್ತಃ ಯದಾ ಜೀವಃ ಪ್ರಬುಧ್ಯತೆ ಅಜಮನಿದ್ರಮಸ್ವಪ್ನಂ ಅದ್ವೈತಂ ಬುಧ್ಯತೆ ತದಾ. ಶ್ರುತಿಯೂ ಸಹ ಶೃಣ್ವಂತು ಸರ್ವೇ ಅಮೃತಸ್ಯ ಪುತ್ರಾಃ ಎಂದು ಕೈಬೀಸಿ ಹೀಗೆ ಕರೆಯುತ್ತಿದೆ. ಏಳಿರೇಳಿರಿ
ಎಚ್ಚರಗೊಳ್ಳಿ ನೀವಿನ್ ಏಳಿರೇಳಿರಿ, ಏಳಿರೇಳಿರಿ. ಎಚ್ಚರಗೊಳ್ಳಿ ನೀವಿನ್ ಏಳಿರೇಳಿರಿ, ಏಳಿರೇಳಿ ಬಾಳಿ ಬದುಕಿ ಕೀಳು ಸಂಸ್ಕೃತಿ ಕಾಳುಗೊಳಿಸುವವರೇ ನೀವಿನ್ ಏಳಿರೇಳಿರಿ, ಏಳಿರೇಳಿ ಬಾಳಿ ಬದುಕಿ ಕೀಳು ಸಂಸ್ಕೃತಿ ಕಾಳುಗೊಳಿಸುವವರೇ ನೀವಿನ್ ಏಳಿರೇಳಿರಿ, ಏಳಿರೇಳಿರಿ. ಏಕೆ ಮರೆದಿರಿ, ಏಕೆ ಮರೆದಿರಿ, ಶುದ್ಧಾತ್ಮನ ಸಮೂಹದೊಳು ಏಕೆ ಬೆರೆದಿರಿ, ಏಕೆ ಮರೆದಿರಿ, ಶುದ್ಧಾತ್ಮನ ಸಮೂಹದೊಳು ಏಕೆ ಬೆರೆದಿರಿ. ಜೋಕೆ ಕೆಡುವಿರೇಕಿದಿಂತು ಕಾಕು ಬುದ್ಧಿಯ ನೂಪುತಲಾತ್ಮನ ಜಾನಿಸುತ್ತೇಳಿರೇಳಿರಿ. ಜೋಕೆ ಕೆಡುವಿರೇಕಿದಿಂತು ಕಾಕು ಬುದ್ಧಿಯ ನೂಪುತಲಾತ್ಮನ ಜಾನಿಸುತ್ತೇಳಿರೇಳಿರಿ. ಎಚ್ಚರಗೊಳ್ಳಿ ನೀವಿನ್ ಏಳಿರೇಳಿರಿ. ಧರ್ಮ ಮಾಡಿರಿ, ಧರ್ಮ ಮಾಡಿರಿ, ನಿಷ್ಕಾಮದ ಕರ್ಮಗಳ ಮರ್ಮ ನೋಡಿರಿ. ಧರ್ಮ ಮಾಡಿರಿ, ನಿಷ್ಕಾಮದ ಕರ್ಮಗಳ ಮರ್ಮ ನೋಡಿರಿ. ಕರ್ಮದ ಫಲ ಬಿಮ್ಮಡಿಸುವುದೊಮ್ಮೆ ವ್ಯಾಘ್ರ ಚರ್ಮನ ನಾಮವ ನೆನೆದು ನೀವಿನ್ ಏಳಿರೇಳಿರಿ. ಕರ್ಮದ ಫಲ ಬಿಮ್ಮಡಿಸುವುದೊಮ್ಮೆ ವ್ಯಾಘ್ರ ಚರ್ಮನ ನಾಮವ ನೆನೆದು ನೀವಿನ್ ಏಳಿರೇಳಿರಿ, ಏಳಿರೇಳಿರಿ. ಗುರುವ ಕಾಣಿರಿ, ಗುರುವ ಕಾಣಿರಿ, ಸಂಸಾರದ ಮಾಯಾಕೃತಿ ಇರವ ಮಾಣಿರಿ. ಗುರುವ ಕಾಣಿರಿ, ಸಂಸಾರದ ಮಾಯಾಕೃತಿ ಇರವ ಮಾಣಿರಿ. ಸರ್ವರಲ್ಲಿ ಶರ್ವನಿರುವ ತರವ ಶಂಕರ ಗುರುವರ ನೊರೆವುದನಾಲಿಸುತ್ತೇಳಿರೇಳಿರಿ. ಸರ್ವರಲ್ಲಿ ಶರ್ವನಿರುವ ತರವ ಶಂಕರ ಗುರುವರ ನೊರೆವುದನಾಲಿಸುತ್ತೇಳಿರೇಳಿರಿ, ಏಳಿರೇಳಿರಿ, ಏಳಿ